ಅದನ್ನು ಅದೇ ಗೌರವ ಶ್ರದ್ಧೆಯಿಂದ ನಾವು ಅದನ್ನು ಹಾಡ್ತೇವೆ ಮತ್ತು ನಂಬಿಕೆ ನಮ್ದಿದ್ದೇ ಇದೆ. ಜನಗಳ ಮನ ನಮ್ಮ ರಾಷ್ಟ್ರಗೀತೆ ಅದು ವಿವಾದಕ್ಕೆ ಒಳಗಾಗಬಾರದು. ಯಾವುದಾದ್ರೂ ಕಾರಣದಿಂದ ವಿವಾದಕ್ಕೆ ಒಳಪಟ್ಟಿದ್ದಿದ್ರೆ ನನ್ನನ್ನು ಸೇರಿ ನಾನಂತೂ ಅದನ್ನು ಮುಂದುವರಿಸೋದಕ್ಕೆ ಬಯಸೋದಿಲ್ಲ. ಅದು ವಿವಾದ ಆಗಬಾರದು. ನಾವೆಲ್ಲ ಒಪ್ಪಿರುವಂತಹ ರಾಷ್ಟ್ರಗೀತೆ, ಆ ರಾಷ್ಟ್ರಗೀತೆಯನ್ನು ಅದೇ ಗೌರವದಿಂದ ನಾವು ನೋಡಬೇಕು, ನಂಬಬೇಕು. ಅದನ್ನು ವಿವಾದದ ಒಂದು ಸಂಗತಿಯನ್ನಾಗಿ ಮಾಡೋದಕ್ಕೆ ಮುಂದಾಗಬಾರದು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಇವತ್ತು ಚರ್ಚೆ ಆಗಬೇಕಾದ್ದು ಜನಗಣ ಮನ ಅಲ್ಲ. ಯಾಕಂದ್ರೆ ಜನಗಣ ಮನವನ್ನು ನಾವು ಒಪ್ಕೊಂಡಿರೋದು, ಅದನ್ನು ಹೃದಯಪೂರ್ವಕವಾಗಿ ಸಂವಿಧಾನಬದ್ಧವಾಗಿ ಸ್ವೀಕರಿಸಿರೋದು ನಮ್ಮ ರಾಷ್ಟ್ರಗೀತೆ ಅಂತ. ಇವತ್ತು ಚರ್ಚೆ ಆಗಬೇಕಾದ್ದು ಒಂದೇ ಮಾತ್ರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೇಗೆ ನಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿ, ರವೀಂದ್ರನಾಥ್ ಟಾಗೋರ್ ಅವರು ಹಾಡಿ, ದೇಶದ ಕೋಟಿ ಕೋಟಿ ಜನರಲ್ಲಿ ಒಂದು ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸಿರುವಂತಹ ಒಂದೇ ಮಾತ್ರಮನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾ ಇದ್ದಂಥದ್ದನ್ನ ನಿರಂತರವಾಗಿ ಒಂದು ಸನ್ನಿವೇಶದಲ್ಲಿ 1923ರಲ್ಲಿ ಒಂದೇ ಮಾತ್ರಮನ್ನ ಹಾಡೋದಕ್ಕೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಾರಂಭಿಸಿದಾಗ ಅದನ್ನು ಮಧ್ಯದಲ್ಲಿ ನಿಲ್ಲಿಸಿ, ಇದರಿಂದ ನಮಗೆ ಧಾರ್ಮಿಕ ಒಂದು ಪ್ರಚೋದನೆ ಆಗುತ್ತೆ, ಮುಸ್ಲಿಂ ಲೀಗ್ನ ನಾಯಕರು ಈ ರೀತಿಯ ಮಾತುಗಳನ್ನು ಹೇಳಿದಾಗ ಮುಂದೆ ಒಂದೇ ಮಾತ್ರಮನ್ನ 1937ರಿಂದ ಕಾಂಗ್ರೆಸ್ ಅಧಿಕೃತವಾಗಿ ಇದನ್ನು ಮೊಟಕುಗೊಳಿಸುವಂತ ನಿರ್ಧಾರವನ್ನು ಮಾಡಿತು. ಒಂದೇ ಮಾತ್ರವನ್ನ ಮೊಟಕುಗೊಳಿಸುವಂತ ನಿರ್ಧಾರವನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡದೇ ಇರುವಂತಹ ಸ್ಥಿತಿಯನ್ನ ಕಾಂಗ್ರೆಸ್ ಯಾಕೆ ತಂದಿದೆ? ಬಹಿರಂಗ ಆಗಬೇಕು, ಚರ್ಚೆ ಆಗಬೇಕು. ಇದು ಚರ್ಚೆ ಆಗಬೇಕಾದಂಥದ್ದು. ಇದು ಒಂದೇ ಮಾತ್ರ ಯಾಕೆ ವಿವಾದಕ್ಕೆ ಅವತ್ತಿನ ಕಾಂಗ್ರೆಸ್ನವರು ಅದಕ್ಕೆ ಪ್ರಾರಂಭಿಸಿದ್ರು ಅಂತ ನಮಗೆಲ್ಲ ಗೊತ್ತೇ ಇದೆ. ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಮೌಲಾನಾ ಮೊಹಮ್ಮದ್ ಅಲಿ ಅವರು ಈ ಒಂದು ಆರೋಪವನ್ನ ಒಂದೇ ಮಾತ್ರ ಬಗ್ಗೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅವರು ಇದು ಧಾರ್ಮಿಕ ಕಾರಣಕ್ಕೆ ಮತ್ತು ಇಸ್ಲಾಂನಲ್ಲಿ ಸಂಗೀತವನ್ನ ನಿಷೇಧಿಸಲಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಅವರು ಇದನ್ನ ಹಾಡೋದನ್ನ ನಿಲ್ಲಿಸೋದಕ್ಕೆ ಮುಂದಾದ. ನೆಹರು ಅವರು ಕಾಂಗ್ರೆಸ್ ಆವತ್ತಿನ ನಾಯಕರಾಗಿ ಅವರು ಒಂದೇ ಮಾತ್ರನಿಗೆ ಈ ಒಂದು ಅಗೌರವವನ್ನು ತೋರಿಸುವಂತಹದಕ್ಕೆ ಮುಂದಾದ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ನಾವು ಒಂದೇ ಮಾತ್ರನಿಗೆ ಕೊಡಬೇಕಂತ ಕಾಂಗ್ರೆಸ್ಸಿನ ನಿಲುವಿನಿಂದಾಗಿ ಅದು ಆ ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಕಾಂಗ್ರೆಸ್ ಹೇಳಬೇಕು, ನೀವು ಇಡೀ ದೇಶದ ಆ ರಾಷ್ಟ್ರಾಭಿಮಾನವನ್ನು ಜಾಗೃತಗೊಳಿಸಿ ಅದೆಷ್ಟೋ ಜನರನ್ನ ರಾಷ್ಟ್ರೀಯತೆಗಾಗಿ, ದೇಶಕ್ಕಾಗಿ, ದೇಶ ಮತ್ತು ದೇಶದ ಸ್ವಾತಂತ್ರ್ಯ ಬರಬೇಕು, ದೇಶದ ಏಕತೆ ಸಮಗ್ರತೆ ಉಳಿಬೇಕು, ಇಲ್ಲಿಯ ಸಾಂಸ್ಕೃತಿಕ ಆಧ್ಯಾತ್ಮಿಕ ವಿಶೇಷತೆಗಳು ಉಳಿಬೇಕು ಅಂತ ಪ್ರೇರಣೆ